ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಡೇ ಫುಲ್ ಚೆನ್ನಾಗ್ ಆಗ್ಲಿ ಅಂತ ಹೇಳ್ತಾ ನಾನ್ ಇವತ್ತು ಮಾಡ್ತಾ ಇರೋದು ಸಾಂಬಾರ್ ಪೌಡರ್. ದಿನ ಪೂರ್ತಿ ಅಲ್ಲ ವರ್ಷ ಪೂರ್ತಿ ಯೂಸ್ ಮಾಡೋ ಅಂತ ಸಾಂಬಾರ್ ಪೌಡರ್ ಯೋಚನೆನೇ ಇರಲ್ಲ. ಒನ್ ಡೇ ಮಾಡಿಟ್ಕೊಂಡೆ ವರ್ಷ ಪೂರ್ತಿ ಸಾಂಬಾರ್ ಮಾಡ್ಕೋಬಹುದು. ಆದ್ರೆ ಆ ಸಾಂಬಾರು ಈ ಸಮ್ಮರ್ ಅಲ್ಲಿ ಮಾತ್ರ ಪೌಡರ್ ಮಾಡ್ಕೊಳಕ್ ಆಗೋದು. ಏನಕ್ಕೆ ಅಂದ್ರೆ ಬಿಸಿಲು ಚೆನ್ನಾಗಿರುತ್ತೆ, ನೀಟಾಗಿ ಒಣಗಿಸಿ ಮಾಡ್ಬೇಕು. ಸಾಂಬಾರ್ ಪೌಡರ್ ಮಾಡಕ್ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೆ ತಗೊಂಡ್ ಬರಕ್ ನಾವು ಹೋಗಿದ್ದು ಯಶವಂತಪುರ ಯಾರ್ಡ್ ಅಲ್ಲಿ. ಏನಕ್ಕೆ ಅಂದ್ರೆ ಮೆಣಸಿನ್ಕಾಯಿ ಕಲರ್ಫುಲ್ ಹಾಗೂ ನೀಟಾಗಿರ್ಬೇಕು. ನಾನೇ ನೋಡಿ ತಗೊಂಡ್ ಬಂದೆ. ಮತ್ತೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೇಕಿರೋದ್ರಿಂದ ಅದನ್ನ ನೀಟಾಗಿ ತೊಳೆದು ಬಿಸಿಲು ಚೆನ್ನಾಗಿದ್ರಿಂದ ಫಸ್ಟೇ ಒಣಗಕ್ ಇಟ್ಬಿಟ್ಟೆ. ಎಲ್ಲ ಸರಿಗ್ ಬಂದಿದ್ಯಾ ನೋಡಿ ಚೆಕ್ ಮಾಡ್ಕೊಂಡು ಈಗ ಒಂದ್ ಬಾಂಡ್ಲಿಗೆ 1.5 ಗ್ಲಾಸ್ ತೊಗರಿ ಬೇಳೆ ಸೇರ್ಸ್ಕೊತಿದೀನಿ. ಇದು ನಾನು 1.5 kg ಸಾಂಬಾರ್ ಪೌಡರ್ಗೆ ರೆಸಿಪಿಗೆ ತೋರಿಸ್ತಾ ಇರೋದು. 1 kgಗೆ 1 ಗ್ಲಾಸ್ ತಗೊಳ್ಳಿ. 1.5 kg ಮಾಡ್ಬೇಕಂದ್ರೆ 1.5 kg. 1 kgಗೆ ಮಾಡ್ಕೋತೀರಾ ಅಂದ್ರೆ 1 ಗ್ಲಾಸ್ ತೊಗರಿ ಬೇಳೆ ಸೇರಿಸ್ಕೊಳ್ಳಿ. ನಾನಿಲ್ಲಿ 1.5 kg ಮಾಡ್ಕೋತಿರೋದ್ರಿಂದ 1.5 ಗ್ಲಾಸ್ ತೊಗರಿ ಬೇಳೆ ಸೇರಿಸ್ಕೊಂಡೆ. ಹಾಗೆ ಮತ್ತೆ 1 ಗ್ಲಾಸು ಅಕ್ಕಿ ಮತ್ತೆ ಹಾಫ್ ಎಕ್ಸ್ಟ್ರಾ ಸೇರಿಸ್ಕೊತಾ ಇದೀನಿ 1.5 kg ಆಗಿರೋದ್ರಿಂದ. ನೀಟಾಗಿ ಅದನ್ನು ಹುರ್ಕೋಬೇಕು. ಕಪ್ಪಗಾಗ್ಬಾರ್ದು, ಅದು ಸ್ವಲ್ಪ ಸೌಂಡ್ ಬರಬೇಕು. ಒಂದು ಕಪ್ಪಾಗಬಾರ್ದು, ಮೀಡಿಯಂ ಉರಿಲಿ ನೀಟಾಗಿ ಹುರ್ಕೋಬೇಕು. ನಂತರ ನಾನು ಹಾಫ್ ಗ್ಲಾಸು ಕಡಲೆ ಬೇಳೆ ತಗೊಂಡಿದ್ದೀನಿ. ಅದನ್ನು ಕೂಡ ಮೀಡಿಯಂ ಉರಿಲಿ ನಿಧಾನಕ್ಕೆ ಹುರ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಸೇರಿಸ್ಕೊಂಡು ಹಾರಿಸ್ಕೊತಾ ಇರಬೇಕು. ಜೀರಿಗೆ ಇಲ್ಲಿ ಉರಿಯಕ್ಕೆ 1.5 ಗ್ಲಾಸ್ ಜೀರಿಗೆ, ಹಾಗೆ ಹಸಿ ಜೀರಿಗೆನು 1.5 ಗ್ಲಾಸ್ ಸೇರಿಸ್ಕೋಬೇಕು. ಮೆಂತ್ಯ ಅರ್ಧ ಗ್ಲಾಸ್ಗಿಂತ ಕಡಿಮೆ ಸೇರಿಸ್ಕೊಂಡಿದೀನಿ. ಸಾಂಬಾರ್ ಅರ್ಧ ಗ್ಲಾಸು ಜಾಸ್ತಿ ತಗೊಂಡ್ರೆ ಕಹಿ ಬಂದ್ಬಿಡುತ್ತೆ. ಮೆಂತ್ಯ ಹಾಫ್ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆನೆ ಸೇರಿಸ್ಕೊತಾ ಇದ್ದೀನಿ 1.5 kg ಸಾಂಬಾರ್ ಪೌಡರ್ಗೆ. ನೀಟಾಗಿ ಹುರ್ಕೋಬೇಕು. ಚಿಟಪಟ ಅಂತ ಸೌಂಡ್ ಬರಬೇಕು. ಮೆಂತ್ಯ ಸ್ಮೆಲ್ಲು ಘಮ ಘಮ ಅಂತ ಬರಬೇಕು. ನೀಟಾಗಿ ನಿಧಾನ ಮೀಡಿಯಂ ಉರಿ ಚಿಟಪಟ ಅಂತ ಸೌಂಡ್ ಬರಕ್ ಸ್ಟಾರ್ಟ್ ಆದಾಗ ಸಿಮ್ಗಿಟ್ಟು ಬಿಡ್ಬೇಕು. ಸಿಮ್ಗಿಟ್ಟು ನಿಧಾನಕ್ಕೆ ಹುರ್ಕೋಬೇಕು. ಸಾಂಬಾರ್ ಪುಡಿ ಹೇಗೆ ಅಂದ್ರೆ ಎಲ್ಲಾ ನೀಟಾಗಿ ಹದವಾಗಿರ್ಬೇಕು, ಕಪ್ಪಗಾಗ್ಬಾರ್ದು, ಅವಾಗೆ ಟೇಸ್ಟಿ ಆಗಿ ಬರೋದು. ಹಾಗೆ ಮೆಣಸು ತಗೋತಾ ಇದ್ದೀನಿ 1 ಗ್ಲಾಸು. 1 kg 1 ಗ್ಲಾಸು, 1.5 kgಗೆ 1.5 ಗ್ಲಾಸ್ ಮೆಣಸು. ಇದು ಅಷ್ಟೇ ಮೀಡಿಯಂ ಉರಿಲಿ ಇಟ್ಕೊಂಡು ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಸಿಮ್ಗಿಟ್ಬಿಡ್ಬೇಕು. ಸಿಮ್ಗಿಟ್ಟು ಅದು ಚಿಟಪಟ ಅಂತ ಫುಲ್ಲು ಸೌಂಡ್ ಬಂದು ಸ್ಮೆಲ್ ಬರಬೇಕು. ಆವಾಗ ನಾವು ಆಫ್ ಮಾಡಿಕೊಂಡು ದೊಡ್ಡ ಪಾತ್ರೆಗೆ ಹಾಕೊಂಡು ಹಾರಕ್ಕೆ ಇಟ್ಕೋಬೇಕು. ನಂತರ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 3/4 ಪಾವ್ ಸಾಸಿವೆ ತಗೋತಾ ಇದ್ದೀನಿ. ಅದು ಫುಲ್ಲು ಸಿಮ್ಮಲ್ಲಿ ಈ ತರ ಚಿಟ್ಟಿಟ್ಟಂತ ಸೌಂಡ್ ಬರ್ಬೇಕು. ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡ್ಬಿಡ್ಬೇಕು. ಅದನ್ನು ಹುರಿದು ಅದೇ ಪಾತ್ರೆಗೆ ಸೇರಿಸ್ಕೊಂಡೆ. ನೋಡಿ ಎಲ್ಲ ಮುಟ್ಟಿದ್ರೆ ಗರಂ ಗರಂ ಅನ್ಬೇಕು, ಸೌಂಡ್ ಬರ್ಬೇಕು, ಅವಾಗ ನೀಟಾಗಿ ಹುರ್ದಿದೆ ಅಂತ. ಕೊತ್ತಂಬರಿ ಬೀಜನೂ ಅಷ್ಟೇ ಸಮ ಪ್ರಮಾಣದಲ್ಲಿ ಸೇರಿಸ್ಕೋಬೇಕು. ಏನು 1.5 kg ತಗೊಂಡಿದ್ವಿ ಅದೇ ಕನ್ಸಿಸ್ಟೆನ್ಸಿಲಿ 1.5 kg ಕೊತ್ತಂಬರಿ ಬೀಜ ತಗೋಬೇಕು. ಅದು ಫೈನ್ ತಗೋಬೇಕು. ಸಾಂಬಾರ್ ಪುಡಿಗೆ ಎಲ್ಲ ಐಟಮ್ ಅಷ್ಟೇ ಫೈನ್ ಐಟಮ್ ತಗೋಬೇಕು. ಅವಾಗ 1 ವರ್ಷ ನೀಟಾಗಿ ಒಣಗಿಸಿ ಹಾಕಿಸ್ಕೊಂಬಂದಿಟ್ಟಾಗ್ಲೂ ಏನೂ ಆಗಲ್ಲ. ಅದು ಹೇಗ್ ಮಾಡಿರ್ತೀವೋ ಹಾಗೆ ಮಾಡಿರ್ತೀವಿ, ಕಲರ್ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ನೀಟಾಗಿ ಮೀಡಿಯಂ ಉರಿಲಿ ಹುರ್ಕೋಬೇಕು. ನಾನು ಇಲ್ಲಿ ಕೆಳಗಡೆ ಸ್ಟವ್ ಇಟ್ಕೊಂಡು ಉರಿತಾ ಇದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಕಿಚನ್ ಅಲ್ಲಿ ತುಂಬಾ ಶೆಕೆ, ಜಾಸ್ತಿ ಹೊತ್ತು ಉರಿಬೇಕು, ಮತ್ತೆ ಕಾಲ್ ನೋವು ಬಂದ್ಬಿಡುತ್ತೆ. ಹಾಗಾಗಿ ಪ್ಯಾಸೇಜ್ ಅಲ್ಲಿ ಈ ತರ ಕುತ್ಕೊಂಡು ನೀಟಾಗಿ ಆರಾಮಾಗಿ ಹುರ್ಕೋತಾ ಇದ್ರೆ ಟೆನ್ಷನ್ ಇಲ್ದಿದಂಗೆ ಸಾಂಬಾರ್ ಪುಡಿನೂ ನೀಟಾಗಿ ಕಾಣಿಸುತ್ತೆ ಹೇಗ್ ಹುರಿದಿದೀವಿ ಅಂತ ಸನ್ಲೈಟ್ ಬೆಳಕಿಗೆ. ಹಾಗೆ ನೀಟಾಗಿ ಆಗುತ್ತೆ, ನಮಗೂ ಸ್ಟ್ರೈನ್ ಆಗಲ್ಲ. ನಿಂತು ನಿಂತು ತುಂಬಾ ಹೊತ್ತು ಎಷ್ಟೊತ್ತಂತ ನಿಂತ್ಕೋತೀರಾ ಕಿಚನ್ ಅಲ್ಲಿ, ತುಂಬಾ ಕಾಲ್ ನೋವು ಬಂದ್ಬಿಡುತ್ತೆ. ಯಾಕೆಂದ್ರೆ 1.5 hour 2 hour ಆಗುತ್ತೆ ಇದು ಹುರ್ಕೊಳಷ್ಟೊತ್ತಿಗೆ. ಸೊ ಹಾಗಾಗಿ ಟೆನ್ಷನ್ ಫ್ರೀ ಆಗಿ ಕುತ್ಕೊಂಡು ಆರಾಮಾಗಿ ಗಾಳಿ ಬೆಳಕಲ್ಲಿ ಪ್ಯಾಸೇಜ್ ಅಲ್ಲಿ ನೀಟಾಗಿ ಹುರ್ಕೊಂಡು ಇಟ್ಕೊಂಡೆ ಆಯ್ತು. ನಮ್ಮ ಅತ್ತೆನೂ ಕೇಳ್ತಿದ್ರು ಖಾಲಿ ಆಗಿದೆ ಸಾಂಬಾರ್ ಪೌಡರ್ ಅಂತ, ಹಾಗಾಗಿ ಅವ್ರಿಗೂ ಸೇರಿಸಿ 1.5 kg ಮಾಡ್ತಿದ್ದೀನಿ. ಜಾಸ್ತಿ ಹಾಕೊಂಡು ದೊಡ್ಡ ಪಾತ್ರೆಲ್ಲೂ ಹುರ್ಕೋಬಾರ್ದು, ಆರಾಮ್ಸೆ ಹುರ್ಕೋಬೇಕು. ಈ ಅರ್ಶಿನದ ಕೊಂಬು ಕುಟ್ಟಿಟ್ಕೊತಾ ಇದೀನಿ, ಅದು ಕೂಡ ಹುರ್ಕೋಬೇಕು. ಬ್ಯಾಡ್ಗೆ ಮೆಣಸಿನ್ಕಾಯಿ ನೋಡಿ ಎಷ್ಟು ರೆಡ್ಗೆ
ಎಲ್ಲ ನೀಟಾಗಿ ತೋಟ ಬಿಡಿಸಿ ಕ್ಲೀನ್ ಆಗಿತ್ತು. ಇದನ್ನ ನಾನು 3/4 ಕೆಜಿ ತಗೊಂಡಿದ್ದೀನಿ ಬ್ಯಾಡಗೆ ಮೆಣಸಿನ್ಕಾಯಿ. ವರ್ಷ ಪೂರ್ತಿ ಇಟ್ರೆ ಟೇಸ್ಟ್ ಕಡಿಮೆ ಆಗುತ್ತೆ ಅಂತಾರೆ. ಎಂತದು ಟೇಸ್ಟ್ ಕಡಿಮೆ ಆಗಲ್ಲ, ಕಲರ್ ಮಾತ್ರ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಇದೆಲ್ಲ ಹುರಿದಿದ್ದಾಗಿತ್ತಲ್ಲ, ಬಿಸಿಲು ಚೆನ್ನಾಗ್ ಬರ್ತಿತ್ತು. ಸೊ ಆಮೇಲೆ ಮೆಣಸಿನ್ಕಾಯಿ ಮಾಡ್ಕೊಂಡ್ ಫಸ್ಟ್ ಇದು ಒಣಗಾಕ್ ಬಂದ್ಬಿಡೋಣ ಅಂತ ಬಿಸ್ಲಿಗೆ ಹಾಕ್ದೆ ಇದನ್ನ. ಮುಟ್ಟದೆ ನೋಡಿ ಜಲ್ ಜಲ್ ಅಂತ ಸೌಂಡ್ ಬರುತ್ತೆ. ಹಾಗ್ ಬಂದಾಗ ಮಾತ್ರ ನೀಟಾಗಿ ಹುರಿದಿದ್ದೀವಿ ಪರ್ಫೆಕ್ಟ್ ಆಗಿ ಅಂತ ಅರ್ಥ. ಈ ಮಂತ್ ಫುಲ್ಲು ನಾವು ಮಾಡ್ಕೋಬಹುದು ಸಾಂಬಾರ್ ಪುಡಿ. ನೆಕ್ಸ್ಟ್ ಮಂತ್ ಆದ್ರೆ ಮಾಡ್ಕೊಳಕ್ ಆಗದೇ ಇಲ್ಲ. ನಾವು ಮತ್ತೆ ಸಮ್ಮರ್ ವರ್ಗು ವೆಯ್ಟ್ ಮಾಡ್ಬೇಕು. ಈ ತರ ಬಿಸಿಲು ಬರೋದು ತುಂಬಾ ಕಷ್ಟ. ಇವಾಗ ನಾನು ಹಸಿ ಜೀರಿಗೆನು 1.5 ಗ್ಲಾಸು ಹುರ್ಕೊಂಡ್ ಜೀರಿಗೆ ಸೇರ್ಸ್ಕೊಂಡಿದೀನಿ. ಮತ್ತೆ ಇವಾಗ ಬಿಸ್ಲಿಗೆ ಹೀಗೆ ಹಾಕೊಂಡ್ಬಿಟ್ಟೆ. ಹಸಿ ಜೀರಿಗೆನು 1.5 ಗ್ಲಾಸು ಸಮ ಪ್ರಮಾಣದಲ್ಲಿ ಹುರಿದಿರೋದು, ಸಮ ಪ್ರಮಾಣದಲ್ಲಿ ಹಸಿದು ಸೇರ್ಸ್ಕೊಂಡಿದೀನಿ. ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಿದ್ರೆ ಫುಲ್ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಹಾಕಿರ್ತೀನಿ. ನಿಮ್ ಕನ್ಫ್ಯೂಸ್ ಆದ್ರೆ ಚೆಕ್ ಮಾಡ್ಕೊಳ್ಳಿ. ಬಿಸಿಲಿಗೆ ಹಾಕೊಂಡು ಹಾಗೆ ಈ ಉಳ್ದಿದ್ ಮೆಣಸಿನ್ಕಾಯಿನೇನು ಹುರ್ಕೋಬೇಕು. ಮೆಣಸಿನ್ಕಾಯಿನು ನೀಟಾಗಿ ಎಲ್ಲ ಗರಂ ಗರಂ ಅನ್ನೋ ತರಾನೇ ಇತ್ತು, ಯಾವ್ದು ಮೆತ್ತವಾಗಿರ್ಲಿಲ್ಲ. ಹಾಗಾಗಿ ಬೇಗ ಬೇಗ ಇದನ್ನ ಜಾಸ್ತಿ ಹುರ್ಕೋಬಾರ್ದು. 2 ಮಿನಿಟ್ಸ್ ಸ್ವಲ್ಪ ಎಣ್ಣೆ ಸೇರಿಸ್ತಾ 2 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಕೊಂಡು ಹಿಂಗ್ ಹುರ್ಕೊಬಿಡ್ಬೇಕು. ಕಪ್ಪಗಾಗ್ಬಿಡುತ್ತೆ. ಜಾಸ್ತಿ ಉರಿಟ್ರು ಕಪ್ಪಗಾಗ್ಬಿಡುತ್ತೆ. ಜಾಸ್ತಿ ಹೊತ್ತು ಹುರಿದ್ರುನು ಸಾಂಬಾರ್ ಪುಡಿ ಟೇಸ್ಟು ಹೋಗುತ್ತೆ, ಕಲರು ಹೋಗುತ್ತೆ. ಇದನ್ನ ಸ್ವಲ್ಪನೇ ಎಣ್ಣೆ ಸೇರ್ಸ್ಕೊಂಡು, ಜಾಸ್ತಿನೂ ಎಣ್ಣೆ ಸೇರ್ಸ್ಬಾರ್ದು, ಸ್ವಲ್ಪ ಎಣ್ಣೆ ಸೇರ್ಸ್ಕೊಂಡು ಸಿಮ್ಮಲ್ಲೇ ಹುರ್ಕೋಬೇಕು. 2 ಮಿನಿಟ್ಸ್ ಆದ್ರೆ ಒಂದೊಂದು ಸರಿಗೆ ಎತ್ತು ಬಿಡ್ಬೇಕು. ನಂತರ ನಾನಿಲ್ಲಿ ಗುಂಟೂರ್ ಮೆಣಸಿನ್ಕಾಯಿ ಸೇರ್ಸ್ಕೊತಾ ಇದ್ದೀನಿ. ಇದು ಅಷ್ಟೇ 3/4 ಕೆಜಿ ಸೇರ್ಸ್ಕೊತಾ ಇದ್ದೀನಿ. ಅದು ನೀಟಾಗಿ ತೋಟ ಬಿಡಿಸಿ ಕ್ಲೀನ್ ಆಗಿತ್ತು. ತುಂಬಾನೇ ರೆಡ್ ಕಲರ್ ಇತ್ತು. ಒಂದು ವೈಟ್ ಕಾಣಿಸ್ಲಿಲ್ಲ ನನ್ಗೆ, ಅಷ್ಟು ಫೈನ್ ಆಗಿತ್ತು ಎರಡಲ್ಲಿ. ಹಾಗಾಗಿ ಎಲ್ಲ ಒಂದೇ ಶಾಪ್ ಅಲ್ಲಿ ಪರ್ಚೇಸ್ ಮಾಡ್ಕೊಂಬಂದೆ. ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕೊಂಡು, ಇದಿದ್ದು ಬೇಗ ಬ್ಲಾಕ್ ಆಗ್ಬಿಡುತ್ತೆ ಗುಂಟೂರು. ಒಂದೇ ಮಿನಿಟಿಗೆ ತೆಗೆದ್ಬಿಡ್ಬೇಕು. ಇದು ಸ್ವಲ್ಪ 1 ಸರಿ 2 ಸರಿ ಹಿಂಗ್ ಆಡ್ಸಿದ ತಕ್ಷಣ ತೆಗೆದ್ಬಿಡ್ಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ. ಸಾಂಬಾರ್ ಪೌಡರ್ ಅಷ್ಟೇ ಕಲರ್ಫುಲ್ ಆಗಿ ಬರುತ್ತೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಾನು ಈ ಸಾಂಬಾರ್ ಪೌಡರ್ನ ಟೊಮೆಟೊ ಬಾತ್ಗೂ ಯೂಸ್ ಮಾಡ್ತೀನಿ. ಹಾಗೆ ಟೊಮೆಟೊ ಗೊಜ್ಜು ಏನ್ ಮಾಡ್ಕೋತೀವಿ ಚಪಾತಿಗೆ, ಅದಕ್ಕೂ ಯೂಸ್ ಮಾಡ್ತೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಾನ್ ಚಿಲ್ಲಿ ಪೌಡರ್ ಬದಲು ಇದನ್ನೇ ಯೂಸ್ ಮಾಡೋದು. ಟೊಮೆಟೊ ಬಾತ್ಗೆ, ಮೆಂತ್ಯ ಬಾತ್ಗೆ ಎಲ್ಲ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಎಲ್ಲ ಒಂದ್ ದೊಡ್ಡ ಬೌಲ್ಗೆ ನೀಟಾಗಿ ಹುರ್ಕೊಂಡು ಸೇರ್ಸ್ಕೊಂಡೆ. ಇದು ಖಾರ ಮೆಣಸಿನ್ಕಾಯಿ, ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಅಂತಾನು ಹೇಳ್ತಾರೆ. ಇದನ್ನ ನಾನ್ ತೋಟ ಏನ್ ಮುರ್ಕೊಂಡಿಲ್ಲ, ಅದ್ರಲ್ಲೂನು ಸ್ವಲ್ಪ ಟೇಸ್ಟ್ ಬರೋದ್ರಿಂದ ಪರವಾಗಿಲ್ಲ ಹಾಗೆ ಸೇರ್ಸ್ಕೊಂಡಿದೀನಿ. ಸ್ವಲ್ಪ ಎಣ್ಣೆ ಸೇರ್ಸ್ಕೊಂಡು ಇದು ಅಷ್ಟೇ ಮೀಡಿಯಂ ಉರಿಲಿ 2 ಮಿನಿಟ್ಸ್ ಹುರ್ಕೋಬೇಕು. ಕೈ ಆಡಿಸ್ತಾನೆ ಇರ್ಬೇಕು, ಬಿಟ್ರೆ ಕಪ್ಪಗಾಗ್ಬಿಡುತ್ತೆ. ಅಷ್ಟೇ, ಎಲ್ಲ ಕ್ರಿಸ್ಪಿ ಆಗಿತ್ತು ಮೊದ್ಲೇ, ಹಾಗಾಗಿ 2 ಮಿನಿಟ್ಸ್ ಅಷ್ಟೇ ಹುರ್ಕೊಂಡಿದ್ದು. 1.5 ಕೆಜಿ ಸೇರ್ಸ್ಕೊಂಡಿದೀನಿ. ಎಷ್ಟು ಕೆಂಪುಗಿದೆ ನೋಡಿ, ಕಲರ್ಫುಲ್ ಆಗಿದೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಸಾಂಬಾರ್ ಪೌಡರ್ ಹೇಗ್ ಬರುತ್ತೆ ಅಂತ. ಮತ್ತೆ ಇಲ್ಲಿ ನಾನು 3/4 ಕೆಜಿ ಸೇಲಂ ಮೆಣಸಿನ್ಕಾಯಿ ಸೇರ್ಸ್ಕೊತಿದೀನಿ. ಇದು ಅಷ್ಟೇ ಫೈನ್ ಆಗಿತ್ತು. ಇದ್ರಲ್ಲೂ ಅಷ್ಟೇ ತೋಟ ಏನ್ ಮುರಿಯಷ್ಟು ಬೇಕಿಲ್ಲ. ಸ್ವಲ್ಪ ಎಣ್ಣೆ ಸೇರ್ಸ್ಕೊಂಡು ಇದನ್ನು ಸಿಮ್ಮಲ್ಲಿ ಇಟ್ಕೊಬಿಡ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು 2 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಬೇಕಿಲ್ಲ. ಅದಕ್ಕಿಂತ ಜಾಸ್ತಿ ಇಟ್ರೆ ಕಪ್ಪಗಾಗ್ಬಿಡುತ್ತೆ ಮೆಣಸಿನ್ಕಾಯಿ. ಸಾಂಬಾರ್ ಪುಡಿ ಟೇಸ್ಟ್ ಕಲರು ಹೊರಟೋಗುತ್ತೆ. ಸಾಂಬಾರ್ ಪುಡಿ ಏನಿದ್ರು ಇಂಗ್ರೀಡಿಯೆಂಟ್ಸ್ ಏನು ಫೈನ್ ಆಗಿರೋದ್ ತರ್ತೀವಿ, ಮತ್ ಯಾವ ತರ ಹುರಿತೀವಿ ಅದ್ರ ಮೇಲೆ ಹೇಗ್ ಬರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ನೀಟಾಗಿ ಈ ತರ ಹುರ್ಕೊಂಡು ನೋಡಿ ಎಷ್ಟು ಕಲರ್ಫುಲ್ ಅಂಡ್ ಕ್ಲೀನ್ ಆಗಿ ಕಾಣಿಸ್ತಿದೆ. ಮುಟ್ಟಿದ್ರೆ ಕ್ರಿಸ್ಪಿ ಆಗಿದೆ ಎಲ್ಲ ಅಷ್ಟೇ. ಅರ್ಶಿಣದ ಕೊಂಬು ಅಷ್ಟೇ 200 ಗ್ರಾಮು ಕುಟ್ಬಿಟ್ಟು ಸೇರ್ಸ್ಕೊಂಡಿದೀನಿ. ಇದಕ್ಕೇನ್ ಎಣ್ಣೆ ಹಾಕೋದ್ ಬೇಡ. ಸಿಮ್ಮಲ್ಲಿ ಇಟ್ಕೊಂಡು 5 ಮಿನಿಟ್ಸ್ ಬೇಡ, 3 to 4 ಮಿನಿಟ್ಸ್ ಡ್ರೈ ಮಾಡ್ಕೊಂಡು ಇದನ್ನು ಎತ್ತಿಟ್ಕೊಂಡು ಗಟ್ಟಿ ಹಿಂಗ್ ತಗೊಂಡ್ಬರ್ಬೇಕು. ಇದನ್ನ ಚಚ್ಬಿಟ್ಟು ಸೇರ್ಸ್ಕೋಬೇಕು. ಹಾಗೆ ಇಲ್ಲಿ ಏನ್ ಒಣಗುಸಕ್ ಇಟ್ಟಿದ್ದೆ 3 ದಪ್ಪ ಹಿಡಿ ಕರಿಬೇವು, ಇದನ್ನು ಎಣ್ಣೆನ್ ಹಾಕೋದ್ ಬೇಡ, ಡ್ರೈ ಆಗಿ ರೋಸ್ಟ್ ಮಾಡ್ಕೊಂಡು ಸೈಡ್ ಅಲ್ಲಿ ಎತ್ತಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಹಿಂಗೇನ್ ಕುಟ್ಟಿದ್ವಲ್ಲ 1 ಮತ್ತೆ ಅರ್ಧ
ಅದೇನ್ ದೊಡ್ಡದ್ ಹಿಂಗ್ ತೋರ್ಸುದ್ನಲ್ಲ ಒಂದು ಮತ್ ಇನ್ನೊಂದ್ರಲ್ಲಿ ಅರ್ಧ ಸೇರ್ಸ್ಕೊಂಡಿದೀನಿ 1.5 ಪ್ಯಾಕ್ ಸೇರ್ಸ್ಕೊಂಡಿದೀನಿ. ಇದನ್ನು ಚಚ್ಚಿ 1-2 ಮಿನಿಟ್ಸ್ ಹಿಂಗ್ ಬಾಡ್ಸ್ಕೊಂಡ್ರೆ ಆಯ್ತು. ತುಂಬಾ ಬಿಸಿಲು ಬರ್ತಾ ಇತ್ತು ಹಾಗಾಗಿ ಎಲ್ಲಾನು ಟೆರೇಸ್ ಮೇಲೆ ಹಾಕ್ದೆ. ನೀಟಾಗಿ ಒಣಗ್ಬೇಕು, ಅದು ಹಿಂಗ್ ಮುಟ್ಟಿದ್ರೆ ಒಂದ್ಸರಿಗೆ ಹಿಂಗ್ ಆಫ್ ಆಗ್ಬೇಕು. ಜಲ್ ಜಲ್ ಅನ್ಬೇಕು ಸೌಂಡು. ಆಮೇಲೆ ಮುಟ್ಟಿದ ತಕ್ಷಣ ಅದು ಕಟ್ ಆಗ್ಬೇಕು ಮೆಣಸಿನ್ಕಾಯಿ. ಹಾಗಿದ್ರೆ ಸಾಂಬಾರ್ ಪುಡಿನೂ ನೀಟಾಗಿ ಬರುತ್ತೆ. ನೋಡಿ ಕರಿಬೇವು ಅಷ್ಟೇ, ಮುಟ್ಟಿದ ತಕ್ಷಣ ಹೇಗೆ ಪುಡಿ ಆಗ್ತಿದೆ, ಅಷ್ಟು ಬಿಸಿಲಿದೆ, ಅಷ್ಟು ಚೆನ್ನಾಗಿ ಒಣಗಿರ್ಬೇಕು. ಮತ್ತೆ ಹೋಗಿ ಮಿಷಿನ್ಗೆ ಹಾಕಿಸ್ಕೊ ಬಂದು ಈ ತರ ನೀಟಾಗಿ ಆರ್ಸಕ್ ಇಟ್ಬಿಡ್ಬೇಕು. ಹಾರ್ಸಕ್ ಇಟ್ಟಾಗ ಅದು ಹಾಳಾಗಲ್ಲ ವರ್ಷ ಪೂರ್ತಿ ಇಟ್ಟಾಗ್ಲು. ಮತ್ತೆ ಕಲರು ಒಂದ್ 10 ನಿಮಿಷ ಬಿಟ್ಟು ನೋಡ್ದಾಗ ಹಾರಿದ್ದು ಕಲರ್ ತುಂಬಾನೇ ಚೇಂಜ್ ಆಗುತ್ತೆ. ಹಾರಕ್ ಇಟ್ಬಿಡ್ಬೇಕು. 1 ಅವರ್ ಹಾರಕ್ ಇಟ್ಟಾಗ ಕಲರ್ ಕೂಡ ಚೇಂಜ್ ಆಗುತ್ತೆ, ಪರ್ಫೆಕ್ಟ್ ಆಗಿ ಬಂದಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.